ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯಾ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನಧಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವನಿತ್ಯಮೇವ. ಶ್ರೀಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತಶಂಕರಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಯಾ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪಾರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೇ. ಶ್ರೀವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಿ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾಂಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ದಂಷ್ಟ್ರಾಗ್ರೇಣೋ ಧೃತಾ ಗೌರು ದಧಿಪರಿವೃತಾ ಪರ್ವತೈರ್ನಿಮ್ನಗಾಭಿಃ ಸಾಕಂ ಮೃತ್ಪಿಂಡವದ್ಬೃಹದುರ್ವಪುಷಾನಂತರೂಪೇಣ ಯೇನ ಸೋಯಂ ಕಂಸಾಸುರಾರಿರ್ಮುರನರಕದಶಾಸ್ಯಾಂತಕೃತ್ಸರ್ವಸಂಸ್ಥಃ ಕೃಷ್ಣೋ ವಿಷ್ಣುಃಸುರೇಶೋ ನುದತು ಮಮ ರಿಪೂನ್ ಆದಿದೇವೋ ವರಾಹಃ. ನಮಸ್ತಸ್ಮೈ ವರಾಹಾಯ ಲೀಲಯೋದ್ಧರತೆ ಮಹೀಂ ಖುರಮಧ್ಯಗತೋ ಯಸ್ಯ ಮೇರುಖಣಖಣಾಯತೆ. ಶ್ರೀ ವರಾಹಮೂರ್ತಯೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 207ನೆಯ ಅಧ್ಯಾಯವಾದ ಮನುಷ್ಯರು ಯಾವ ಯಾವ ಧರ್ಮ ವ್ರತಾದಿಗಳಿಂದ ನರಕವನ್ನು ತಪ್ಪಿಸಿಕೊಂಡು ಅಮರತ್ವವನ್ನು ಪಡೆಯುವರೆಂದು ಪ್ರಶ್ನಿಸಿದ ನಾರದ ಮುನಿಗೆ ಯಮಧರ್ಮರಾಜನು ಹೇಳಿದ ವಿವಿಧ ಧರ್ಮ ಫಲಗಳ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ನಚಿಕೇತನು ಹೇಳುತ್ತಾನೆ, ಬ್ರಾಹ್ಮಣರೇ, ಋಷಿವರ್ಯರೇ, ಪೂಜ್ಯನೂ ಕಲಹಪ್ರಿಯನೂ ಆದ ನಾರದ ಮುನಿಯು ಯಮನನ್ನು ಸಭೆಯಲ್ಲಿ ಪ್ರಶ್ನಿಸಲು ಆ ಯಮನು ತಾನು ಚಿತ್ರಭಾನುವಿನಿಂದ ಕೇಳಿದ್ದ ಜನಕರಾಜನು ದಿವ್ಯ ಕಾಮಗಳನ್ನು ಹೇಗೆ ಪಡೆದನೆಂಬ ಕಥೆಯೇ ಮೊದಲಾದುವನ್ನು ಆ ನಾರದ ಮುನಿಗೆ ಹೇಳಿದನು. ನಾನು ಕೇಳಿದ ಅದೆಲ್ಲವನ್ನೂ ನಿಮಗೆ ಹೇಳುತ್ತೇನೆ, ಲಾಲಿಸಿ. ಮಹಾತೇಜನೂ ಮುನಿವರ್ಯನೂ ಆದ ನಾರದನು ಒಂದು ದಿನ ಯಮರಾಜನ ಸಭೆಗೆ ಬಂದನು. ಸೂರ್ಯಪುತ್ರನೂ ಪ್ರತಾಪಶಾಲಿಯೂ ಆದ ಧರ್ಮರಾಜನು ತಾನಾಗಿ ಬಂದ ಆತನನ್ನು ಥಟ್ಟನೆ ನೋಡಿ ತಕ್ಕಂತೆ ಪೂಜಿಸಿ ಪ್ರದಕ್ಷಿಣ ನಮಸ್ಕಾರಗಳನ್ನು ಮಾಡಿ ಮುಂದಿನಂತೆ ಹೇಳಿದನು. ದ್ವಿಜೋತ್ತಮನೇ, ನಿನಗೆ ಸುಖಾಗಮನ.
ನನ್ನ ಭಾಗ್ಯದಿಂದ ನೀನು ಇಲ್ಲಿಗೆ ದಯಮಾಡಿಸಿದ್ದೀಯೆ. ಮಹಾಮುನಿಯೇ, ವಿಭು, ಸರ್ವಜ್ಞೋತ್ತಮನೂ ಸರ್ವದರ್ಶಿಯೂ ಗಾಂಧರ್ವ ವೇದ ಇತಿಹಾಸಗಳನ್ನು ಅರಿತವನೂ ಆದ ನಿನ್ನನ್ನು ಇಲ್ಲಿ ನೋಡಿದ ನಾವು ಧನ್ಯರು, ಪವಿತ್ರರು. ಈ ದೇಶವೆಲ್ಲವೂ ಪವಿತ್ರವಾಯಿತು. ಭಗವಂತನೇ, ಸುವ್ರತನೇ, ನಿನಗೆ ಯಾರಿಂದ ಯಾವ ಕಾರ್ಯವಾಗಬೇಕು? ಯಾವುದಾದರೂ ಅತಿ ಪ್ರಿಯವಾದ ಉತ್ತಮ ವಸ್ತುವು 3 ಲೋಕಗಳಲ್ಲಿಯೂ ನಿನಗೆ ದುರ್ಲಭವಾಗಿದೆಯೇ? ಅಥವಾ ತಪೋಧರರಾದ ದ್ವಿಜರೆಲ್ಲರಿಗೂ ಯಾವುದಾದರೂ ದುರ್ಲಭವಾಗಿದೆಯೇ? ನಿನ್ನ ಮನಸ್ಸಿನಲ್ಲಿರುವುದನ್ನು ಬೇಗನೆ ಹೇಳು. ಯಮಧರ್ಮನ ಆ ಮಾತನ್ನು ಕೇಳಿ ಧರ್ಮಜ್ಞನಾದ ನಾರದನು, ನೀನು ಕೇಳಿದ ನನಗೆ ಸಂಶಯಾಸ್ಪದವಾಗಿರುವ ವಿಚಾರವನ್ನು ಹೇಳುತ್ತೇನೆ ಎಂದನು. ನಾರದನು ಹೇಳುತ್ತಾನೆ, ನೀನು ಸತ್ಯದಿಂದಲೂ ತಪಸ್ಸಿನಿಂದಲೂ ಕ್ಷಮೆಯಿಂದಲೂ ಧೈರ್ಯದಿಂದಲೂ ಸದಾ ಧರ್ಮದ ರಕ್ಷಕನೂ ಪೋಷಕನೂ ನಾಯಕನೂ ಆಗಿರುವೆ ಎಂಬುದರಲ್ಲಿ ಸಂಶಯವಿಲ್ಲ. ಭಾವಜ್ಞನೂ ಕೃತಜ್ಞನೂ ಆದವನು ನೀನಲ್ಲದೆ ಬೇರೊಬ್ಬನಿಲ್ಲ. ಸುವ್ರತನೇ, ನನಗೆ ಮಹಾ ಸಂಶಯ ಉಂಟಾಗಿದೆ. ಅದಕ್ಕೆ ತಕ್ಕುದನ್ನು ಹೇಳಿ ಪರಿಹರಿಸು. ಸುರೋತ್ತಮನೇ, ಹೇಗೆ ಯಾವ ವ್ರತದಿಂದ, ನಿಯಮದಿಂದ, ದಾನ ಧರ್ಮದಿಂದ ಅಥವಾ ತಪಸ್ಸಿನಿಂದ ಮನುಷ್ಯರು ಅಮರತ್ವವನ್ನು ಪಡೆಯುವರು? ಯಾವುದರಿಂದ ಲೋಕದಲ್ಲಿ ಅತುಳೈಶ್ವರ್ಯವನ್ನು, ಕೀರ್ತಿಯನ್ನು, ಉತ್ತಮವಾದ ಮಹಾಫಲವನ್ನು ಪಡೆಯುವರು? ಅಥವಾ ತಾಪರಹಿತರಾಗಿ ದುರ್ಲಭವಾದ ಶಾಶ್ವತ ಸ್ಥಾನವನ್ನು ಪಡೆಯುವರು? ಯಾವುದರಿಂದ ಲೋಕನಿಂದ್ಯವಾದ ಪಾಪಿಷ್ಠ ನರಕಕ್ಕೆ ಹೋಗುವರು? ನನಗೆ ಬಹು ಕುತೂಹಲವಾಗಿದೆ. ಎಲ್ಲವನ್ನೂ ನಿಜವಾಗಿ ಹೇಳು. ಯಮಧರ್ಮರಾಜನು ಹೇಳುತ್ತಾನೆ, ತಪೋಧನನೇ, ಘೋರರಾದ ಬಹುಜನರು ಅಧರ್ಮದಿಂದ ಉಂಟಾಗುವ ನರಕವನ್ನು ಸೇರಿ ಅಲ್ಲಿ ಬಹುವಿಧ ಬಂಧನಗಳನ್ನು ಪಡೆಯುವರು. ಪೂಜ್ಯ ಮುನಿವರ್ಯನೇ, ಅದೆಲ್ಲವನ್ನೂ ವಿವರವಾಗಿ ಹೇಳುತ್ತೇನೆ ಕೇಳು. ಕೇಳಿ ಬಳಿಕ ಮನಸ್ಸಿಗೆ ತಂದುಕೋ. ಅಗ್ನಿಹೋತ್ರ ಮಾಡುವವನು, ಪುತ್ರವಂತನು, ಭೂದಾನ ಮಾಡಿದವನು, ಶೂರನು, 100 ವರ್ಷ ಬದುಕಿದವನು, ವೇದ ಪಾರಂಗತನು ನರಕಕ್ಕೆ ಹೋಗುವುದಿಲ್ಲ. ಪತಿವ್ರತೆಯರು, ಸತ್ಯವಾಕುಳ್ಳವರು, ಜಿತೇಂದ್ರಿಯರು, ದುಷ್ಟಾತ್ಮರಲ್ಲದವರು, ಸ್ವಾಮಿ ಭಕ್ತರು ನರಕಕ್ಕೆ ಹೋಗುವುದಿಲ್ಲ. ಅಹಿಂಸಾಪರರು, ಬ್ರಹ್ಮಚರ್ಯ ವ್ರತಿಗಳು, ದಾನಶೀಲರು, ದ್ವಿಜ ಭಕ್ತರು, ಸ್ವಪತ್ನಿ ವ್ರತಿಗಳಾಗಿ ಪರಸ್ತ್ರೀ ವಿಮುಖರಾಗಿರುವವರು, ಇಂದ್ರಿಯಗಳನ್ನು ನಿಗ್ರಹಿಸಿದವರು, ಸರ್ವ ಪ್ರಾಣಿ ದಯಾಪರರಾಗಿ ಸರ್ವಭೂತಗಳನ್ನು ತನ್ನಂತೆ ಭಾವಿಸುವವರು ನರಕಕ್ಕೆ ಬೀಳುವುದಿಲ್ಲ. ಜ್ಞಾನಿಗಳಾದ ದ್ವಿಜರು, ವಿದ್ಯಾಪಾರಂಗತರು, ಲಾಭ ನಷ್ಟಗಳಲ್ಲಿಯೂ ಶತ್ರು ಮಿತ್ರರಲ್ಲಿಯೂ ಉದಾಸೀನರಾಗಿರುವವರು, ಸ್ವಾಮಿಗಾಗಿ ಹತರಾದವರು, ಮಾತಾ ಪಿತೃ ಶುಶ್ರೂಷೆ ಮಾಡುವವರು, ಪಾಪಿಷ್ಠವು, ಕತ್ತಲೆಗವಿದಿರುವುದು, ಯಾತನೆಯ ಸ್ಥಾನಗಳಿಂದ ಕೂಡಿದುದು, ಹಾಹಾಕಾರದಿಂದ ಭಯಂಕರವೂ ಆದ ಆ ನರಕಕ್ಕೆ ಹೋಗುವುದಿಲ್ಲ. ಎಳ್ಳನ್ನು, ಹಸುಗಳನ್ನು, ಸ್ಥಿರವಾದ ಭೂಮಿಯನ್ನು ಬ್ರಾಹ್ಮಣರಿಗೆ ದಾನ ಮಾಡುವವರು ನರಕಕ್ಕೆ ಹೋಗುವುದಿಲ್ಲವೆಂಬುದರಲ್ಲಿ ಸಂಶಯವಿಲ್ಲ. ಶಾಸ್ತ್ರೋಕ್ತವಾಗಿ
ಯಜ್ಞ ಮಾಡುವವರು, ಸತ್ರಯಾಜಿಗಳು, ಚಾತುರ್ಮಾಸ್ಯ ವ್ರತ ಮಾಡುವವರು, ಆಹಿತಾಗ್ನಿಗಳು ಆದ ದ್ವಿಜರು, ಗುರು ಚಿತ್ತಾನುವರ್ತಿಗಳು, ಮೌನವ್ರತಿಗಳಾದ ವಿದ್ವಾಂಸರು, ನಿತ್ಯವೂ ವೇದಾಧ್ಯಯನ ಮಾಡುವವರು, ಯಾವಾಗಲೂ ಜಿತೇಂದ್ರಿಯರಾದ ಸಭ್ಯ ಜನರು, ಪರ್ವಕಾಲಗಳಲ್ಲಿ ಸ್ತ್ರೀಸಂಗ ಮಾಡದ ಜಿತೇಂದ್ರಿಯರು, ಒಳ್ಳೆಯ ಮನಸ್ಸಿನಿಂದ ಪೂಜ್ಯರಾದವರು ಅಥವಾ ಪರಮಾತ್ಮನನ್ನು ಧ್ಯಾನಿಸುವವರು ನರಕಕ್ಕೆ ಹೋಗುವುದಿಲ್ಲ, ಅಲ್ಲದೆ ಅವರು ನನ್ನನ್ನು ನೋಡುವುದಿಲ್ಲ. ಸರ್ವ ಕಾಮಗಳನ್ನು ತ್ಯಜಿಸಿ ನಿರಾಶರು, ಸುಜಿತೇಂದ್ರಿಯರು ಆದ ಬ್ರಾಹ್ಮಣರು ಪಾಪಕರ್ಮಿಗಳಿರುವೆಡೆಯಾದ ಘೋರ ನರಕಕ್ಕೆ ಹೋಗದಿರುವರು, ಅಲ್ಲದೆ ಸಂಶಯವಿಲ್ಲದೆ ಅಮರತ್ವವನ್ನು ಪಡೆಯುವರು. ನಾರದನು ಕೇಳುತ್ತಾನೆ, ದಾನವೇ ಶ್ರೇಯಸ್ಕರವೋ ಅಥವಾ ದಾನ ತೆಗೆದುಕೊಳ್ಳುವ ಪಾತ್ರಕ್ಕನುಸಾರವಾಗಿ ಫಲವೋ? ಯಾವ ಮಹಾಕಾರ್ಯವನ್ನು ಮಾಡಿ ಮನುಷ್ಯನು ಸ್ವರ್ಗಲೋಕದಲ್ಲಿ ಗೌರವವನ್ನು ಪಡೆಯುವನು? ಸುವ್ರತನೇ, ರೂಪವಾಗಲಿ, ಧನ ಧಾನ್ಯವಾಗಲಿ, ಆಯುಸ್ಸಾಗಲಿ, ಕುಲವಾಗಲಿ ಯಾವ ದಾನದಿಂದ ಲಭಿಸುವುದೋ ಅದನ್ನು ನನಗೆ ಹೇಳು. ಯಮಧರ್ಮರಾಜನು ಹೇಳುತ್ತಾನೆ, ಶುಭಾಶುಭಗಳ ಗತಿಗಳನ್ನು ಇಲ್ಲಿ 100 ವರ್ಷಗಳಲ್ಲಿಯೂ ವಿಸ್ತಾರವಾಗಿ ಹೇಳಲು, ನೋಡಲು, ಕೇಳಲು ಸಾಧ್ಯವಾಗುವುದಿಲ್ಲ. ಪ್ರಾಯಿಕವಾಗಿ ಜನರು ಯಾವ ಯಾವ ಗುಣಗಳಿಂದ ಯಾವ ಯಾವ ಬಗೆಯ ಸೌಖ್ಯಗಳನ್ನು ಪಡೆಯುವರೆಂಬುದನ್ನು ಸ್ವಲ್ಪ ಮಟ್ಟಿಗೆ ಹೇಳುತ್ತೇನೆ. ಮುನಿವರ್ಯನೇ, ಮನುಷ್ಯರು ಮರಣವನ್ನು ಪಡೆದ ಬಳಿಕ ಯಾರು ಯಾವುದರಿಂದ ಯಾವ ಗತಿಯನ್ನು ಸಂಶಯವಿಲ್ಲದೆ ಪಡೆಯುವರೆಂಬ ನಾನು ಹೇಳುವ ಈ ರಹಸ್ಯವನ್ನು ಕೇಳು. ತಪಸ್ಸಿನಿಂದ ಸ್ವರ್ಗವು ಲಭಿಸುವುದು, ತಪಸ್ಸಿನಿಂದ ಯಶಸ್ಸು ಲಭಿಸುವುದು, ದೀರ್ಘಾಯುಸ್ಸು ಭೋಗಗಳು ತಪಸ್ಸಿನಿಂದಲೇ ಲಭಿಸುವವು. ಜ್ಞಾನ ವಿಜ್ಞಾನಗಳು, ಆರೋಗ್ಯವು, ರೂಪ ಸೌಭಾಗ್ಯ ಸಂಪತ್ತುಗಳು ಮನಸ್ಸಿನಲ್ಲಿ ಅಪೇಕ್ಷಿಸದಿದ್ದರೂ ತಪಸ್ಸಿನಿಂದ ಲಭಿಸುವವು. ಮಹಾಮುನಿಯೇ, ಮನುಷ್ಯರು ಹೀಗೆ ಮೌನ ವ್ರತದಿಂದ ಆಜ್ಞೆ ಮಾಡುವ ಅಧಿಕಾರವನ್ನು, ದಾನದಿಂದ ಉಪಭೋಗಗಳನ್ನು, ಬ್ರಹ್ಮಚರ್ಯದಿಂದ ದೀರ್ಘ ಜೀವಿತವನ್ನು, ಅಹಿಂಸಾ ವ್ರತದಿಂದ ಉತ್ತಮ ರೂಪವನ್ನು, ದೀಕ್ಷೆಯಿಂದ ಉತ್ತಮ ಕುಲದಲ್ಲಿ ಜನ್ಮವನ್ನು, ಫಲ ಕಂದ ಮೂಲಾಹಾರದಿಂದ ರಾಜ್ಯವನ್ನು, ಪರ್ಣಾಹಾರದಿಂದ ಸ್ವರ್ಗವನ್ನು ಪಡೆಯುವರು. ಹಾಲನ್ನೇ ಸೇವಿಸಿ ನಿಯಮದಿಂದಿದ್ದವರು ಸ್ವರ್ಗವನ್ನು ಸೇರುವರು. ನಿತ್ಯವೂ ಗುರು ಶುಶ್ರೂಷೆ ಮಾಡುವುದರಿಂದ ಐಶ್ವರ್ಯವು, ಶ್ರಾದ್ದ ದಾನದಿಂದ ಸಂತಾನವು ಲಭಿಸುವುದು. ಕಾಲ ನಿಯಮಗಳನ್ನು ಅನುಸರಿಸುವುದರಿಂದಲೂ ಹುಲ್ಲಿನ ಮೇಲೆ ಮಲಗುವುದರಿಂದಲೂ ಮನುಷ್ಯನಿಗೆ ಹಸುಗಳೇ ಮೊದಲಾದವುಗಳು ಲಭಿಸುವವು. ತ್ರಿಶ್ರವಣ ಮಾಡುವವನಾಗಿ ಜಲಪಾನ ವ್ರತ ಮಾಡುವುದರಿಂದ ಇಷ್ಟಲೋಕವನ್ನು, ಪರಬ್ರಹ್ಮನನ್ನು ಪಡೆಯುವನು. ಸುವ್ರತನೇ, ಯಜ್ಞಗಳನ್ನು ಮಾಡುವವನು ಸ್ವರ್ಗವನ್ನು, ರಾಜಗೌರವವನ್ನು ಪಡೆಯುವನು. 10 ವರ್ಷಗಳ ಕಾಲ ಜಲಪಾನವನ್ನು ಮಾಡುತ್ತಾ ಜೀವಿಸುವುದರಿಂದ ಇನ್ನೂ ಮೇಲ್ಮೆಯನ್ನು ಪಡೆಯುವನು. ರಸಗಳನ್ನು ತ್ಯಜಿಸುವುದರಿಂದ ಸೌಭಾಗ್ಯ ಉಂಟಾಗುವುದು. ಮಾಂಸವನ್ನು ಪರಿತ್ಯಜಿಸುವುದರಿಂದ ಆಯುಷ್ಮಂತರಾದ ಮಕ್ಕಳು ಜನಿಸುವರು. ಗಂಧ ಮಾಲ್ಯಗಳನ್ನು ಪರಿತ್ಯಜಿಸುವ ವ್ರತದಿಂದ ದೀರ್ಘವೂ ಪುಷ್ಟವೂ ಆದ ದೇಹವನ್ನು ಪಡೆಯುವನು.
ಅನ್ನದಾನದಿಂದ ಮನುಷ್ಯನು ಸ್ಮೃತಿ ಮೇಧಾಶಕ್ತಿಗಳನ್ನು ಪಡೆಯುವನು. ಕೊಡೆಯ ದಾನದಿಂದ ಮನುಷ್ಯರು ಮುಂದೆ ಉತ್ತಮವಾದ ಮನೆಯನ್ನು, ಪಾದರಕ್ಷೆಗಳ ದಾನದಿಂದ ರಥವನ್ನು, ವಸ್ತ್ರದಾನದಿಂದ ಸೌಂದರ್ಯವನ್ನು, ಧನದಾನದಿಂದ ಪುತ್ರ ಸಂಪತ್ತನ್ನು ಪಡೆಯುವರು. ಪಾನೀಯ ದಾನದಿಂದ ಮನುಷ್ಯರು ಮುಂದೆ ಶಾಶ್ವತವಾದ ತೃಪ್ತಿಯನ್ನು ಪಡೆಯುವರು. ಅನ್ನದಾನ ಮಾಡುವುದರಿಂದ ಬೇಕಾದ ಭೋಗಗಳಿಂದ ತೃಪ್ತಿ ಪಡುವರು. ಫಲ ಪುಷ್ಪ ಭರಿತವಾದ ಮರವನ್ನು ಬ್ರಾಹ್ಮಣನಿಗೆ ದಾನ ಮಾಡುವವನು ಸ್ತ್ರೀ ಸಮೃದ್ಧವೂ ರತ್ನಪೂರ್ಣವೂ ಸರ್ವಾನುಕೂಲವುಳ್ಳದ್ದೂ ಆದ ಮನೆಯನ್ನು ಪಡೆಯುವನು. ವಸ್ತ್ರಾನ್ನ ಪಾನೀಯ ರಸ ದಾನಗಳಿಂದ ಮನುಷ್ಯನು ತಾನು ಮುಂದೆ ಅವುಗಳನ್ನೇ ವಿಶೇಷವಾಗಿ ಪಡೆಯುವನು. ಮನೋಹರವಾದ ಗಂಧ ಮಾಲ್ಯಾನುಲೇಪನಗಳನ್ನು, ಹೂಗಳನ್ನು ದ್ವಿಜರಿಗೆ ದಾನ ಮಾಡುವುದರಿಂದ ಮುಂದೆ ಸುರೂಪವಂತನಾಗುವನು. ಅಲ್ಲದೆ ಎಂದೂ ಯಾವ ರೋಗವೂ ಇಲ್ಲದವನಾಗುವನು. ಧಾನ್ಯಗಳಿಂದ ಕೂಡಿ ಮಂಚ ಮೊದಲಾದವುಗಳಿಂದ ಕೂಡಿದ ಮನೆಯನ್ನು ದ್ವಿಜರಿಗೆ ದಾನ ಮಾಡುವವನು ಬೇಕಾದಷ್ಟು ಜನ ಸ್ತ್ರೀಯರುಳ್ಳದ್ದೂ ಆನೆ ಕುದುರೆಗಳಿಂದ ತುಂಬಿದುದೂ ಆದ ಅತ್ಯುತ್ತಮವಾದ ವಾಸಸ್ಥಾನವನ್ನು ಪಡೆಯುವನು. ಅಲ್ಲದೆ ಧೂಪದಾನದಿಂದ ಗೋಲೋಕವನ್ನು ವಸುಲೋಕವನ್ನು ಸೇರುವನು. ಹಾಗೆಯೇ ಮನುಷ್ಯರು ಗೋವೃಷಭ ದಾನಗಳಿಂದ ಮುಂದೆ ಆನೆಯನ್ನು, ಶಾಶ್ವತವಾದ ಸ್ವರ್ಗ ಸುಖವನ್ನು ಪಡೆಯುವರೆನ್ನುವರು. ತುಪ್ಪವನ್ನು ದಾನ ಮಾಡುವುದರಿಂದ ಮನುಷ್ಯನು ತೇಜಸ್ಸನ್ನು, ಸುಕುಮಾರತೆಯನ್ನು, ತೈಲದಾನದಿಂದ ಪ್ರಾಣಕಾಂತಿಯನ್ನು, ಸ್ನೇಹಪರತೆಯನ್ನು ಪಡೆಯುವನು. ಜೇನುತುಪ್ಪವನ್ನು ದಾನ ಮಾಡುವುದರಿಂದ ಮನುಷ್ಯರು ಮುಂದೆ ನಾನಾರಸ ತೃಪ್ತಿಯನ್ನು, ದೀಪದಾನದಿಂದ ಕಾಂತಿಯನ್ನು ಪಡೆಯುವರು. ಪಾಯಸದಾನದಿಂದ ದೇಹ ಪುಷ್ಟಿಯನ್ನು, ಚಿಗುಳಿಯ ದಾನದಿಂದ ಸೌಮ್ಯತೆಯನ್ನು, ಲಾವಣ್ಯವನ್ನು, ಫಲದಾನದಿಂದ ಪುತ್ರನನ್ನು, ಪುಷ್ಪದಾನದಿಂದ ಸೌಭಾಗ್ಯವನ್ನು ಪಡೆಯುವರು. ರಥದಾನದಿಂದ ಮನುಷ್ಯರು ಮುಂದೆ ವಿಮಾನವನ್ನು, ಪಲ್ಲಕ್ಕಿಯನ್ನು, ದೇವಗುರು ದರ್ಶನದಿಂದ ಸೌಭಾಗ್ಯವನ್ನು, ಅಭಯ ಪ್ರದಾನದಿಂದ ಸರ್ವೇಷ್ಟಾರ್ಥಗಳನ್ನು ಸಂಶಯವಿಲ್ಲದೆ ಪಡೆಯುವರು. ಇತಿ ಶ್ರೀ ವರಾಹಪುರಾಣೆ ಸಂಸಾರಚಕ್ರೆ ಪುರುಷ ವಿಲೋಭನಂ ನಾಮ ಸಪ್ತಾಧಿಕ-द्विशततमोऽध्यायः. ಶ್ರೀಕೃಷ್ಣಾರ್ಪಣಮಸ್ತು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 208ನೆಯ ಅಧ್ಯಾಯವಾದ ಯಮರಾಜನು ಸೂರ್ಯನು ಅತ್ಯಂತ ಭಯಭಕ್ತಿಯಿಂದ ಪೂಜಿಸಿದ ಪತಿವ್ರತೆಯಾದ ಜನಕಪತ್ನಿಯ ಮಹಿಮೆಯ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.